ಯಾರು ಹೇಳಿ ಅಣ್ಣ ನೀವು? ಅಲ್ಲಿ ಅಲ್ಲ ನಿಮ್ಗೇನಾರು ನಾಗವಲ್ಲಿ ತರ ಸ್ವಲ್ಪ ಆ ಕಡೆ ಏನಾರು ಆಯ್ತಿರುತ್ತಾ? ಹೌದು ಸರ್, ಹೌದು. ನಾವು ಅವಾಗ ಹಂಗ ಆಗ್ತಿರ್ತೀವಿ. ಮದ್ವೆ ಆದ್ಮೇಲೆ ಹಂಗ ಆಗ್ಬಿಟ್ಟಿದೀವಿ ಸರ್. ನಾಗವಲ್ಲಿ ತರ ಮದ್ವೆ ಆದ್ಮೇಲೆ ಹಂಗ ಆಗ್ಬಿಟ್ಟಿದೀವಿ. ನಮಸ್ಕಾರಗಳು, ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಲೊಕೇಶನ್ ಶಿಫ್ಟು. ನಾನಿದ್ದೀನಿ ನಮ್ಮ ಬೆಂಗಳೂರಿನಲ್ಲಿ ಆ್ಯಕ್ಚುಲಿ ಮಹಾರಾಜ ಟ್ರೋಫಿ ನಡೀತಾ ಇದೆಯಲ್ಲ. ಸೊ ಇಲ್ಲಿ ನಮ್ಮ ಮೈಸೂರು ವಾರಿಯರ್ಸ್ ಟೀಮ್ ಪರವಾಗಿ ನಾನು ಬಂದಿದ್ದೆ. ಸೊ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ ಇಲ್ಲೇನೆ ಬಂದು ಇಲ್ಲಿಂದನೇ ನಾನು ಇವಾಗ ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಸಾಕಷ್ಟು ಜನ ಮೆಸೇಜ್ ಕಳಿಸ್ತಾ ಇದ್ದಾರೆ. ಆಯುಷ್ ಅವ್ರು ಮೆಸೇಜ್ ಮಾಡಿದರೆ ರಶ್ಮಿ ಅವ್ರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಬನ್ನಿ ಕಾಲ್ ಮಾಡುವ. ರಶ್ಮಿ ಅವ್ರಿಗೆ ಹಲೋ ಹಲೋ ಹಲೋ, ಯಾರು? ಇದು ರಶ್ಮಿ ಅವರಲ್ವಾ ಮಾತಾಡೋದು? ಹೌದು. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಯಾರು ಹೇಳಿ? ಗೊತ್ತಾಗ್ಲಿಲ್ಲ. ಗೊತ್ತಾಯ್ತಾ ಇಲ್ಲ? ಯಾರು ನೀವು? ಯಾರು ಹೇಳಿ ಫಸ್ಟ್ ನೀವು? ಬಿಡಿಯಪ್ಪ, ಒಂದ್ಸಲ ಬಂದು ರಾಖಿ ಕಟ್ಬಿಟ್ಟು 1000 ರೂಪಾಯಿ ಇಸ್ಕೊಂಡು ಹೊಟ್ಟೋಗ್ಬಿಟ್ರೆ ಮುಗೀತಲ್ವಾ? ನಾನಾ ಅಂದ್ರೆ ಯಾರಂತ ಗೊತ್ತಾಗ್ಲಿಲ್ಲ, ಹೇಳಿ. ಯಾಕೆ ಈ ವರ್ಷ ಕಟ್ಟಲಿಲ್ಲ? ಯಾರು ನೀವು ಫಸ್ಟ್ ಹೇಳಿ? ಯಾಕೆ ಹೇಳಿ ಫಸ್ಟ್ ಕಟ್ಟಲಿಲ್ಲ ಅದನ್ನ ಹೇಳಿ. ನೀವ್ ಯಾರು ಹೇಳಿ? ಯಾವ ವರ್ಷ ಕಟ್ಟಿದೆ ನಾನು ನಿಮ್ಗೆ? ಒಂದೊಂದು ವರ್ಷಕ್ಕೆ ಒಬ್ಬೊಬ್ರು ಕಟ್ಟೋದು ಅಂತನಾ ನೀವು? ನನ್ ತಮ್ಮಂಗೆ ಕಟ್ಟಲ್ಲ. ನಿಮ್ಗೆ ಯಾವಾಗ್ರಿ ಕಟ್ಟಿದೆ ನಾನು? ನಿಮ್ ಬಾಯಿಗೆ ಇಟ್ಟಾಕ ತಮ್ಮನ್ಗೆ ಕಟ್ಟಲ್ಲ ಅಂತಾರೆ. ಏನಕ್ಕೆ ತಮ್ಮ ಅಂತ ಕರೀತೀರ ಮತ್ತ ಅವನ್ನ? ಫೋನ್ ಮಾಡಿ ಅವನ್ಗೆ. ಯಾರಿಗೆ? ಅವ್ರ ನಂಬರ್ ಇಲ್ಲ ನಮ್ಮ ಹತ್ರ, ಅವ್ರು ಮಾತಾಡಲ್ಲ. ಹೇಳಿ, ಯಾರು ನೀವು? ಟೂ ಬಿಟ್ಬಿಟ್ಟವ್ರ? ಯಾಕೆ ಮಾಡ್ಕೊತೀರಪ್ಪ? ಯಾರು ನೀವು? ಗೊತ್ತಾಗ್ತಿಲ್ಲ ಯಾರಂತ. ಬಿಡಿಯಪ್ಪ, ನಿಮ್ಗೆ ಇಷ್ಟೊಂದು ದೊಡ್ಡ ಮನ್ಸು ಅಂತ ಗೊತ್ತಿರ್ಲಿಲ್ಲ. ವರ್ಷಕ್ಕೊಬ್ಬೊಬ್ರು ರಾಖಿ ಕಟ್ತೀರಾ ಅಂದ್ರೆ ಯಾರಂತ ಹೇಳಿ. ನೀವು RASHMI ರಶ್ಮಿ ತಾನೆ? ರಶ್ಮಿನೇ, ಹೌದು. ಯಾರು ನೀವು ಅಂತ ಗೊತ್ತಾಗ್ಲಿಲ್ಲ, ಹೇಳಿ. ಯಾರು ಹೇಳ್ತೀನಿ. ನಿಮ್ ಪ್ರಕಾರ ನಿಜ ಹೇಳಿ, ಒಳ್ಳೆ ಅಣ್ಣ ತಂಗಿ ಭಾವನೆ ಇಟ್ಕೊಂಡೆ ಕಟ್ಟೋರು ಎಷ್ಟು % ಅಂತೀರಾ ಹುಡುಗಿರು? ಒಂದ 10% ಇರ್ಬೋದಷ್ಟೇ. ಹೌದಾ? ಇನ್ನೆಲ್ಲ ದುಡ್ಡಿಗೋಸ್ಕರನೇ ಅಷ್ಟೇ ಕಟ್ಟೋದು. ಬರೀ 10% ಅಷ್ಟೇ. ನನಗೆ ಏನ್ ಆಗ್ತಾ ಇದೆ ಇವತ್ತಿನ ಇದರಲ್ಲಿ ಜನಗಳಿಗೆ, ಯಾಕೆ ಹಿಂಗ ಆಗ್ತದೆ ಅಂತಾನೆ ಗೊತ್ತಾಯ್ತಾ ಇಲ್ಲ. ಅದು ಜನಗಳನ್ನೇ ಕೇಳ್ಬೇಕು. ನೀವೇನ್ ದನನಾ? ನೀವು ಜನನೇ ತಾನೆ? ಅಯ್ಯೋ, ಅವ್ರ ಜೊತೆ ಗುಂಪಲ್ಲಿ ಗೋವಿಂದ ಅನ್ಕೊಂಡು ಹೋಗೋದಷ್ಟೇ. ಯಾರು ನೀವು? ಯಾರಂತ ಗೊತ್ತಾಗ್ಲಿಲ್ಲ, ಹೇಳಿ ಸರ್. ಯಾರು ನೀವು? ಸರ್ ಅನ್ಬೇಡಿ. ಹೇಳಿ ಅಣ್ಣ. ರಾಖಿ ಕಟ್ಟಲ್ಲ ಅಂತೀರಾ? ಏನ್ ಕತ್ತೆ ಮೇಸಕ್ ಅಣ್ಣ ಅಂತೀರಾ ನೀವು? ಅಲ್ಲ, ಅಣ್ಣ ಅದೇ ಅಲ್ಲ. ರಾಖಿ ಕಟ್ಟಿದ್ರೆ ಅಣ್ಣ ಅಂತ ಕರಿಬೇಕಾ? ಮತ್ತೆ ರಾಖಿ ಕಟ್ಲಿಲ್ಲ ಅಂದ್ರೆ ಅಣ್ಣ ಆಗಲ್ವಾ? ಹೊಡೆದ್ಬಿಡ್ತಾವ್ರ ನಾವು. ಒಡ ಹುಟ್ಟಿದ್ರೆ ಮಾತ್ರ ಅಣ್ಣ ತಂಗಿ ಅಂತನಾ? ಅಲ್ಲಿ ಈ ಕಡೆ ಹಂಗೂ ಬರಲ್ಲ ಅಂತೀರಿ, ಈ ಕಡೆ ಹಿಂಗೂ ಬರಲ್ಲ ಅಂತೀರಿ. ಒಳ್ಳೆ ಎಡಬಿಡಂಗೆ ಸವಾಸ ಆಯ್ತು ನನ್ಗೆ ಇಲ್ಲಿ. ಅಲ್ಲೇ ನಾವು ಹಂಗೇನೆ, ನಾವು ಯಾವ ಕಡೆಯಿಂದ ಬರಲ್ಲ ನಾವು. ನಿಮ್ಗೆ ಗಂಡನ್ ಕೈ ಎತ್ತು ಮುಗಿಬೇಕು. ಅವರೇ ಮುಗಿತಾ ಇರ್ತಾರ ನಮಗೆ, ನಾವೇನ್ ಅವ್ರಿಗೆ ಮುಗಿಯೋದು. ಹಂಗಾರೆ ಈ ಸಲ ಭೀಮ್ ನಮೋಸಲ್ಲಿ ಅವ್ರು ನಿಮಗ್ ಪೂಜೆ ಮಾಡವ್ರ? ನಮಸ್ಕಾರ ಮಾಡ್ತಾರೆ. ಆ ತರನ ನೀವು? ಯಾರು ನೀವು? ಯಾರಂತ ಗೊತ್ತಾಗ್ಲಿಲ್ಲ, ಹೇಳಿ. ಯಾರು ಸರ್ ನೀವು? ಪುನಃ ಸರ್ ಅಂದ್ರೆ ಬರ ಹೇಳಿಬೇಕಾಯ್ತದ ಈಗ. ಯಾರು ಹೇಳಿ ಅಣ್ಣ ನೀವು? ಅಲ್ಲ, ನಿಮ್ಗೇನಾರು ನಾಗವಲ್ಲಿ ತರ ಸ್ವಲ್ಪ ಆ ಕಡೆ ಏನಾರು ಆಯ್ತಿರುತ್ತಾ? ಹೌದು ಸರ್, ಹೌದು. ನಾವು ಅವಾಗ ಹಂಗ ಆಗ್ತಿರ್ತೀವಿ. ಮದ್ವೆ ಆದ್ಮೇಲೆ ಹಂಗ ಆಗ್ಬಿಟ್ಟಿದೀವಿ ಸರ್. ನಾಗವಲ್ಲಿ ತರ ಮದ್ವೆ ಆದ್ಮೇಲೆ ಹಂಗ ಆಗ್ಬಿಟ್ಟಿದೀವಿ. ಅಂತದೇನ್ ಮಾಡಿದ್ರಪ್ಪ ನಿಮ್ ಗಂಡ? ಏನು ಮಾಡಿಲ್ಲ ಸರ್. ಯಾರು ನೀವು? ಹೇಳಿ ಪರವಾಗಿಲ್ಲ. ಒಂದೊಂದೇ ವಿಚಾರ ಆಚೆ ಬರ್ತೈತೆ. ಹೇಳಿ ಕಕ್ಬಿಡಿ ಎಲ್ಲ ಸರ್. ಹೇಳಿ ಸರ್, ಯಾರು ನೀವು? ಫಸ್ಟ್ ಹೇಳಿ, ಏನಿಗೆ ಮದ್ವೆ ಆದ್ಮೇಲೆ ಏನಾಯ್ತು? ಯಾಕೆ ನಾಗವಲ್ಲಿ ಆದ್ರಿ? ಏನಾಗಿಲ್ಲ ಅಪ್ಪ, ಏನಾಗಿಲ್ಲ. ಹೇಳ್ತೀರಾ ಸರ್? ಯಾರು ನೀವು? ಅದನ್ನ ಹೇಳಿ, ಆಮೇಲೆ ಹೇಳ್ತೀನಿ ನಾನು. ಬಿಡಿ ನೋಡಿ, ರಶ್ಮಿ ಹೇಳ್ತಾ ಇದೀನಿ ಕೇಳಿ. ದಯವಿಟ್ಟು ಫೋನ್ ಇಡಿ. ನೀವ್ ಯಾರಂತ ಗೊತ್ತಿಲ್ಲ ನನಗೆ. ದಯವಿಟ್ಟು ಫೋನ್ ಇಡಿ. ಅಕಸ್ಮಾತ್ ನಾನ್ ಗೊತ್ತಿದ್ರು ಕ್ಷಮಿಸ್ಬಿಡಿ. ಕಟ್ಟಕ್ ಆಗಿಲ್ಲ ಈ ಸಲ, ಕ್ಷಮಿಸ್ಬಿಡಿ. ಫೋನ್ ಇಡಿ. ಕ್ಷಮಿಸ್ತೀನಿ. ಅದಕ್ಕಲ್ಲ, ಮದ್ವೆ ಆದ್ಮೇಲೆ ಹೆಂಗ್ ನಾಗವಲ್ಲಿ ಆದ್ರಿ ಅಂತ ಹೇಳಿ ನನಗೆ. ಅದೆಲ್ಲ ಮಾಮೂಲಿ ಹೆಣ್ಮಕ್ಳದ್ ಎಲ್ರದ್ದು ಇರುತ್ತೆ. ನಾವಲ್ಲ, ನಮ್ಮ ಮಾಮೂಲಿ ಎಲ್ಲ ಹೆಣ್ಮಕ್ಳದ ಇರುತ್ತವೆಲ್ಲ. ಹೆಂಗಾಗುತ್ತೆ ಮೈ ಮೇಲೆ ನಿಮ್ಗೆ ಅವಾಗ? ಸರ್ ಏನ್ ಸರ್, ತಲೆಗಿಲೆ ಕೆಟ್ಟೋಯ್ತಾ ಸರ್? ಯಾರ್ ಸರ್ ನೀವು? ನಿಮ್ದೇ ಆಗಿರಾಕ್ ಬಿಡಿ ಸರ್. ಏನ್ ಸರ್ ನಿಮ್ದು ಕಿರಿಕಿರಿ? ನಮ್ದಲ್ಲ, ನಿಮ್ದು. ಸರಿ, ಆಗ್ಲಿ ಇಡಿ ಸರ್. ಆಯ್ತು. ನಾಗವಲ್ಲಿ ಬೇರೆ ಮೈ ಮೇಲೆ ಬರ್ತಾಳೆ ಅಂತೀರಿ? ಸರಿ ಸರ್. ಹೌದು ಸರ್, ಹೌದು. ಆಪ್ತಮಿತ್ರ ನೋಡಿ ಸರ್. ಆಪ್ತಮಿತ್ರ ಫಿಲ್ಮ್ ನೋಡಿ ಸರ್, ಅದೇ ತರ ಬರೋದು. ಅಂದ್ರೆ ಮಂಚ ಗಿಂಚೆಲ್ಲ ಎತ್ತುತ್ತಾರಲ್ಲ, ಹಂಗೆಲ್ಲ ಎತ್ತುತ್ತೀರಾ? ಇಲ್ಲ ಸರ್, ಬುಲ್ಡನೆ ಹೊಡೆದಾಕ್ಬಿಡ್ತೀವಿ ಸರ್, ಸಿಟ್ಟಾತ್ಬಿಟ್ರೆ. ಇಷ್ಟ ಹೇಳಿದ್ಮೇಲೆ ನಾನು ಸತಾಯಿಸೋದು ಒಳ್ಳೇದಲ್ಲ. ಹೇಳಿ ಸರ್. ಆಕ್ಚುಲಿ ರಶ್ಮಿ ಅವರೇ. ಹೇಳಿ. RJ ಸುನಿಲ್ ಅಂತ ಮಾತಾಡ್ತಾ ಇರೋದು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ ಸರ್. ನೀವಾ? ನಮಸ್ತೆ ಸರ್.
ಹೇಳಿ ಸರ್ ಹೇಳಿ. ಯಾರ ಆಯುಷ್ ಅಂತ ನೀವು ನಂಬರ್ ಕಳಿಸಿದಾರೆ. ಆಯುಷಾ ನಮ್ಮ ಇದು ಅತ್ತೆ ಮಗ. ಹೌದಾ? ಹಾ ಸರಿ. ನಿಮ್ಗೆ ಟ್ರ್ಯಾಪ್ ಮಾಡಿ ಅಂತ ಅದಕ್ಕೋಸ್ಕರ ಕಾಲ್ ಮಾಡಿದೆ. ಓಕೆ ಸರ್, ಓಕೆ. ವೆಲ್, ಬೊಂಬಾಟ್ ಆಗಿರೋ ಮಾರ್ನಿಂಗ್ ಅಲ್ಲೇನೋ ಈ ಒಂದು ಟ್ರ್ಯಾಪ್ ಮುಗಿಸಿ ಮುಂದಿನ ಸಕ್ಕದಾಗಿರೋ ಟ್ರ್ಯಾಪ್ ಅಲ್ಲ ನಿಮ್ಮನ್ನ ಕ್ಯಾಚ್ ಹಾಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾರೆ, ನಗಿಸ್ತಾರೆ. ಯಾಕಂದ್ರೆ ನಗೋದು ಭೋಗ, ನಗ್ಸೋದು ಯೋಗ. ನಗ್ದಿದ್ರೆ ಬರುತ್ತೆ ರೋಗ. ಅದನ್ನ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲ್, ನಾವು ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಜೈ ಕರ್ನಾಟಕ. RJ Sunil, prank calls.